ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬದುಕು ಬದಲಾಗಬೇಕಾದ್ರೆ ಮೊದಲು ನಮ್ಮ ಬದುಕುವ ದಾರಿ ಬದಲಾಗಬೇಕು. ಎಲ್ಲ ಇದ್ದಾಗ ನಮ್ಮವರು ಅಂತಾರೆ, ಏನು ಇಲ್ಲದಿದ್ದಾಗ ಯಾರು ನೀ ಅಂತಾರೆ. ಅರ್ಥವಿಲ್ಲದ ಪ್ರಪಂಚದಲ್ಲಿ ಸ್ವಾರ್ಥ ಬದುಕಿನ ಮಧ್ಯೆ ಕಷ್ಟದಲ್ಲಿ ಜೊತೆಯಾಗಿ ಬದುಕಿಗೊಂದು ಕಥೆಯಾಗಿ ಇರುವವರು ಸ್ನೇಹಿತರು. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಸ್ನೇಹಿತರಾಗಲಿ ಎಂದು ಬಯಸೋದ್ಕಿಂತ ನಮ್ಮ ಸ್ನೇಹಿತರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಎಂದು ಬಯಸೋಣ. ರಕ್ತ ಹಂಚಿಕೊಂಡು ಹುಟ್ಟಿಲ್ಲದಿದ್ರೇನು, ಕಷ್ಟ ಸುಖ ಹಂಚಿಕೊಂಡು ಪ್ರೀತಿಯಿಂದ ಕೊನೆವರೆಗೂ ಜೊತೆಯಾಗಿರುವುದೇ ನಿಜವಾದ ಸ್ನೇಹ. ಈ ಪ್ರಪಂಚಕ್ಕೆ ನೀನು ಕೇವಲ ಸಾಮಾನ್ಯ ವ್ಯಕ್ತಿ, ಆದರೆ ನಿನ್ನನ್ನು ನಂಬಿದವರಿಗೆ ಮಾತ್ರ ನೀನೇ ಪ್ರಪಂಚ. ಮತ್ತೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯೋದು ಕೂಡ ಬದುಕಿನ ಶ್ರೇಷ್ಠ ಸಾಧನೆಯಲ್ಲಿ ಒಂದು. ದೇವರು ಒರಟು ವಜ್ರಕ್ಕೆ ಹೊಳಪು ಕೊಟ್ಟ, ಆದರೆ ಸುವಾಸನೆ ನೀಡಲಿಲ್ಲ. ಹಾಗೆ ಮೃದುವಾದ ಮಲ್ಲಿಗೆಯಲ್ಲಿ ಸುಗಂಧ ಬಿಟ್ಟ, ಆದರೆ ಆಯಸ್ಸು ಕರುಣಿಸಲಿಲ್ಲ. ವಿಧಾತನ ನಿಯಮ ಬಹು ವಿಚಿತ್ರವಾದರೂ ಸತ್ಯ. ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿರು, ಬೆಲೆ ಕೊಡದಿರುವವರ ಬಳಿ ಮೂಕನಾಗಿರು, ಮಮತೆ ಇಲ್ಲದವರ ಬಳಿ ಅನಾಥನಾಗಿರು, ಸೊಕ್ಕಿನಿಂದ ಇರುವವರ ಬಳಿ ಒಂಟಿಯಾಗಿರು, ಪ್ರೀತಿಯಿಂದ ಇರುವವರ ಬಳಿ ಜೋಡಿಯಾಗಿರು, ಕಷ್ಟಕ್ಕಾಗುವವರ ಬಳಿ ಎಂದಿಗೂ ಋಣಿಯಾಗಿರು. ಮನುಷ್ಯನನ್ನು ಮನುಷ್ಯನಿಂದ ಬೇರ್ಪಡಿಸುವ ವಸ್ತುಗಳೆಂದ್ರೆ ಮೊದಲನೆಯದು ನಾಲಿಗೆ, ಎರಡನೆಯದು ಹಣ. ನಂಬಿಕೆ ಇದ್ದರೆ ಮೌನವು ಕೂಡ ಅರ್ಥವಾಗ್ತದೆ, ನಂಬಿಕೆ ಇಲ್ಲದಿದ್ದರೆ ಪ್ರತಿ ಮಾತು ಕೂಡ ಅಪಾರ್ಥವಾಗ್ತದೆ. ನಂಬಿಕೆ ಎನ್ನುವುದು ಅನುಬಂಧಕ್ಕೆ ಆತ್ಮ ಇದ್ದಂತೆ. ನೋವುಗಳಿಗೆ ಸ್ಪಂದಿಸುವ ಗುಣ ಇರಬೇಕು, ಹಂಗಿಸುವ ಗುಣ ಇರಬಾರ್ದು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.